ರಾಜೀವ್ ಗೌಡ ಬಂಧನ ಸರ್ಕಾರ ಯಾವ ಕ್ರಮ ಜರುಗಿಸುತ್ತೆ ಕಾದು ನೋಡೋಣ. ಡಾಕ್ಟರ್ ಎಂಸಿ ಸುಧಾಕರ್ ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತಿಗೆ ನಿಂದಿಸಿ ಧಮಕಿ ಹಾಕಿದ್ದ ಪ್ರಕರಣ ಸಂಬಂಧ ಆರೋಪಿ ರಾಜೀವ್ ಗೌಡ ಕೊನೆಗೂ ಲಾಕ್ ಆಗಿದ್ದು, ಸರ್ಕಾರ ಯಾವ ಕ್ರಮ ಜರುಗಿಸುತ್ತೆ ಕಾದು ನೋಡಬೇಕಾಗಿದೆ ಅಂತ ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಎಂಸಿ ಸುಧಾಕರ್ ಗೌಡ ತಿಳಿಸಿದರು. ನಗರದ ಬಿಜೆಪಿ ಜಿಲ್ಲಾ ಕಚೇರಿಯಲ್ಲಿ ಮಂಗಳವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಒಬ್ಬ ಮಹಿಳಾ ಅಧಿಕಾರಿಯನ್ನ ನಿಂದಿಸಿರುವ ರಾಜೀವ್ ಗೌಡ ವಿರುದ್ಧ ಕ್ರಮ ಜರುಗಿಸಲು ರಾಷ್ಟ್ರೀಯ ಮಹಿಳಾ ಆಯೋಗ ಅಧ್ಯಕ್ಷರಿಗೆ ಪತ್ರ ಬರೆದಿದ್ದೆ. ಘಟನೆ ನಡೆದ ಇಷ್ಟು ದಿನಗಳ ಮೇಲೆ ಕೊನೆಗೂ ಪೊಲೀಸರು ಬಂಧಿಸಿದ್ದಾರೆ. ಸರ್ಕಾರ ಏನ್ ಮಾಡುತ್ತೆ ನೋಡೋಣ ಎಂದರು. ಚುನಾಯಿತ ಪ್ರತಿನಿಧಿಗಳು, ರಾಜಕಾರಣಿಗಳು ಮಾತನಾಡುವ ವೇಳೆ ಎಚ್ಚರಿಕೆ ವಹಿಸಬೇಕು. ನಾವು ಹಾಗೂ ಅಧಿಕಾರಿಗಳು ಜನರ ಸೇವೆ ಮಾಡಲು ಬಂದಿರೋದು. ಮಹಿಳಾ ಅಧಿಕಾರಿಯನ್ನ ನಿಂದಿಸಿರುವುದು ಸಾರ್ವಜನಿಕರ ವಲಯದಲ್ಲಿ ದೊಡ್ಡ ತಪ್ಪು. ಪೊಲೀಸ್ ಇಲಾಖೆ ಅವರ ಕರ್ತವ್ಯವನ್ನ ನಿಭಾಯಿಸಿದ್ದು, ಮುಂದಿನ ನಿರ್ಧಾರ ಸರ್ಕಾರ ಕೈಗೊಳ್ಳಬೇಕು ಅಂತ ಹೇಳಿದ್ರು. ಸುದ್ದಿಗೋಷ್ಠಿಯಲ್ಲಿ ಮಾಜಿ ಸಂಸದ ಎಸ್ ಮುನಿಸ್ವಾಮಿ, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಓಂ ಶಕ್ತಿ ಚಲಪತಿ, ಮಾಜಿ ಶಾಸಕ ಮಂಜುನಾಥ್ ಗೌಡ, ಮಾಜಿ ಎಂಎಲ್ಸಿ ವೈಎ ನಾರಾಯಣಸ್ವಾಮಿ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ಅಂಚೆ ವಿಜಯ್. ಸುದ್ದಿಗೋಷ್ಠಿ ಕರೆದಿರ್ತಕ್ಕಂಥ ಪ್ರಮುಖ ಅಂಶ ಈ ರಾಜ್ಯದಲ್ಲಿ ಸುಮಾರು 3 ವರ್ಷಗಳಾಗ್ತಾ ಬರ್ತಾ ಇದೆ ಕಾಂಗ್ರೆಸ್ನ ದುರಾಡಳಿತದ ಸರ್ಕಾರ. ಈ ಸರ್ಕಾರ ಭ್ರಷ್ಟಾಚಾರದಲ್ಲಿ ಒಂದು ಕಡೆ ಮುಳುಗೊಟ್ಟೋಗಿದೆ. ಅದೇನು ಪ್ಯೂನ್ ಇಂದ ಹಿಡಿದು ಪ್ರಿನ್ಸಿಪಲ್ ಸೆಕ್ರೆಟರಿವರೆಗೂ ಕೂಡ ಹಣ ಕೊಡದಿರ ಯಾರಿಗೂ ಪೋಸ್ಟಿಂಗ್ ಇಲ್ಲ, ಹಣ ಕೊಡದಿರ ಯಾರಿಗೂ ಟ್ರಾನ್ಸ್ಫರ್ ಇಲ್ಲ, ಹಣ ಕೊಡದಿರ ಯಾರಿಗೂ ಪ್ರಮೋಷನ್ ಇಲ್ಲ. ಇದು ಒಂದು. ಇನ್ನೊಂದು ಕಡೆ ಏನ್ ಮಾಡ್ತಾ ಇದ್ದಾರೆ, ಅಧಿಕಾರಿಗಳು, ಚುನಾಯಿತ ಪ್ರತಿನಿಧಿಗಳು ಇವರು ಒಡಂಬಡಿಕೆ ಮಾಡಿಕೊಂಡು ಸರ್ಕಾರಿ ಗೋಮಾಳದ ಜಮೀನುಗಳನ್ನ, ಸರ್ಕಾರದ ಜಮೀನುಗಳನ್ನ ಪಿ ನಂಬರ್ಗಳು ಯಾರು ದ ಮೋಸ್ಟ್ ಪವರ್ಫುಲ್ ಈ ಸರ್ಕಾರದಲ್ಲಿ ಮಂತ್ರಿಗಳು, ಸಚಿವರು ಏನಿದ್ದಾರೆ ಆಯಾ ಜಿಲ್ಲೆಯಲ್ಲಿ, ಆಯಾ ಕ್ಷೇತ್ರಗಳಲ್ಲಿ ಪಿ ನಂಬರ್ಗಳನ್ನ ತೆಗೆದುಕೊಳ್ಳೋದು, ಅದನ್ನ ಅವರು ಇನ್ಫ್ಲೂಯೆನ್ಸ್ ಮಾಡಿ ಅವ್ರ ಹೆಸರಿಗೆ ಅವ್ರು ಮಾಡ್ಕೊಳ್ಳೋದು. ಇದೊಂದು ಹೊಸ ಇದು. ಇನ್ ಕೆಲವರು ಏನ್ ಮಾಡ್ತಾ ಇದ್ದಾರೆ, ಜಮೀನುಗಳನ್ನ ಕಡಿಮೆ ದರದಲ್ಲಿ ಜನಗಳ ಹತ್ರ ತೆಗೆದುಕೊಳ್ಳೋದು, ಅದನ್ನ ಇಂಡಸ್ಟ್ರಿ ಮಾಡಿಸ್ತೀವಿ ಅಂತೇಳಿ ಅದು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ, ವಿಶೇಷವಾಗಿ ಶಿಡ್ಲಘಟ್ಟ, ಚಿಂತಾಮಣಿ ಹೆಸರಿಗೆ ಬಹಳ ಅಭಿವೃದ್ಧಿ, ಕೈಗಾರಿಕೆಗಳನ್ನ ತಂದುಬಿಡ್ತೇವೆ, ಸಾವಿರಾರು ಜನರಿಗೆ ಉದ್ಯೋಗ ಕೊಡಿಸ್ತೇವೆ. ಇವರು ಉದ್ಯೋಗ ಕೊಡಿಸೋರು ಬೆಂಗಳೂರು ವಿಮಾನ ನಿಲ್ದಾಣ ದೇವನಹಳ್ಳಿಗೆ 20 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲೇ ಇವ್ರ ಜಮೀನೆಲ್ಲ ಅಕ್ವಿಸಿಷನ್ ಮಾಡೋದು, ಭೂಸ್ವಾಧೀನ ಮಾಡ್ತಾ ಇರೋದೆಲ್ಲ ಕೂಡ. ಇನ್ನೇನ್ ದೇವನಹಳ್ಳಿ ತಾಲೂಕಲ್ಲಿ 1 ಎಕರೆ ಜಮೀನ್ ಸಿಕ್ಕಲ್ಲ ಇನ್ನು ಮುಂದಕ್ಕೆ. ಪಾಪ ರೈತನು 1 ಎಕರೆ ರೈತ ಕೆಲಸ ಮಾಡ್ಬೇಕಂದ್ರೆ ಅವನ್ ಕೃಷಿ ಜಮೀನು ಬಿಕ್ಕಲ್ಲ. ಇವತ್ತು ಅಂಥದ್ದು ಒಂದು ದೊಡ್ಡ ಪ್ರಕರಣ. ನಾನು ನನ್ನ 20 ವರ್ಷ ರಾಜಕೀಯ ಜೀವನದಲ್ಲಿ ಇದೆಲ್ಲ ಕೂಡ ಪಿ ನಂಬರ್ ತಗೊಳ್ಳೋದು, ಜಮೀನನ್ನ KDB ಕೊಡಿಸೋದು, ಒತ್ತುವರಿ ಮಾಡ್ಕೊಳ್ಳೋದು, ಇವನ್ನೆಲ್ಲ ನೋಡಿದ್ದೀನಿ. ಆದ್ರೆ ಒಬ್ಬ ಸಮಾಜದ ಬಗ್ಗೆ ಬದ್ಧತೆ ಇದ್ದಂತ ಒಬ್ಬ ವ್ಯಕ್ತಿ ಇಲ್ಲಿ ಇದ್ರು ಹಿಂದೆ, TG ಶ್ರೀನಿವಾಸ್ಲು ಅಂತೇಳಿ ಅವರು ಗಂಗಪ್ಪನವರ ಮಗ TG ಶ್ರೀನಿವಾಸ್ಲು. ಇವರು 1955-56ರಲ್ಲಿ ಅಗಲಕೋಟೆ ಗ್ರಾಮದಲ್ಲಿ ನಮ್ಮ ಮಕ್ಕಳು, ಈ ಭಾಗದ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಗ್ಲಿ, ರೈತರ ಮಕ್ಕಳಿಗೆ, ಕೂಲಿ ಕಾರ್ಮಿಕರ ಮಕ್ಕಳಿಗೆ, ಮಾಲೂರು ತಾಲೂಕು, ಅಗಲಕೋಟೆ ಮಾಲೂರು ತಾಲೂಕು, ಟೇಕಲ್ ಹೋಬಳಿ, ಅಗಲಕೋಟೆ ಟೇಕಲ್ ಹೋಬಳಿ
ಮಾಲೂರು ತಾಲೂಕು, ಸರ್ವೆ ನಂಬರ್ 2, 7, 8, 10, 18, 60, 61, 63, 64 50 ಎಕರೆ ಜಮೀನನ್ನು ಒಂದು ಶಿಕ್ಷಣ ಇಲಾಖೆಗೆ ದಾನ ಮಾಡಿದಂತ ಪುಣ್ಯಾತ್ಮ ಟಿ.ಜಿ. ಶ್ರೀನಿವಾಸರು ಸರ್ಕಾರಿ ಶಾಲೆಗೆ ಸರ್ಕಾರಕ್ಕೆ ಬರ್ಕೊಟ್ಟಿರುವಂತದ್ದು ರಿಜಿಸ್ಟರ್ಡ್ ಡೀಡ್ ದಾನ ಪತ್ರವನ್ನ ಅದು ರಿಜಿಸ್ಟರ್ ಆಗಿದೆ. ಸುಮ್ಮನೆ ಏನೋ ಬರ್ಕೊಟ್ಟಿರೋದಲ್ಲ ಪೇಪರ್ ಅಲ್ಲಿ, ಸಬ್ ರಿಜಿಸ್ಟರ್ ಹತ್ರ ಹೋಗಿ ರಿಜಿಸ್ಟರ್ಡ್ ಮಾಡಿರುವಂತ ದಾಖಲೆ ಇಲ್ಲಿದೆ. ಎಲ್ಲ ಕೂಡ ಈ ದಾಖಲೆಗಳನ್ನು ಕೊಡ್ತೀವಿ. ಕಾಪಿ ಪ್ರತಿಯೊಬ್ಬ ಮಾಧ್ಯಮ ಸ್ನೇಹಿತರು ಕೂಡ ತಾವು ನೋಡ್ಬೇಕು. ಇವತ್ತು ನಾನು ಕೆಲವೊಂದು ಕೇಳಿದೆ ನಮ್ಮ ಲೀಡರ್ಸ್, ಏನ್ರಿ ಇದ್ರ ಮೌಲ್ಯ ಏನಿರ್ಬೋದು? ಕಳ್ಳನ ಕೈ ಕೊಟ್ಟು 1 ಕೋಟಿ ಆಯ್ತಲ್ಲ. ಕಳ್ಳನ ಕೈ ಕೊಟ್ಟು ಕೂಡ 1 ಎಕರೆ 1 ಕೋಟಿ ಇದೆ. 50 ಎಕರೆ ಎಷ್ಟಾಯ್ತು ಅಲ್ಲಿಗೆ? 50 ಕೋಟಿ ರೂಪಾಯಿ. 50 ಕೋಟಿಯ ಮೌಲ್ಯ ಇಸಿ ಇದೆ, ಪ್ರತಿಯೊಂದು ಇದೆ. ಅವತ್ತಿನಿಂದ ಕೂಡ ಡಿಡಿಪಿ ಇರ್ಬೋದು, ಬಿಇಒ ಇರ್ಬೋದು, ಈ ಎಜುಕೇಶನ್ ಡಿಪಾರ್ಟ್ಮೆಂಟ್ ನ ಜಾಯಿಂಟ್ ಡೈರೆಕ್ಟರ್, ಬಹಳ ದೊಡ್ಡ ಅಧಿಕಾರಿ ಅದರಲ್ಲಿ, ಆ ಡಿಪಾರ್ಟ್ಮೆಂಟ್ ಅಲ್ಲಿ, ಅವರು ಲೆಟರ್ ಬರೀತಾರೆ ಮಾಲೂರಿನ ಅಂದಿನ ತಹಸೀಲ್ದಾರ್ ಅವರಿಗೆ, ದಯವಿಟ್ಟಪ್ಪ ನಮಗೆ ಮ್ಯೂಟೇಶನ್ ಮಾಡ್ಕೊಡಿ, ಯಾವುದೇ ಕಾರಣಕ್ಕೂ ಈ ಜಮೀನು ಬೇರೆ ರೀತಿಯಲ್ಲಿ ಉಪಯೋಗ ಆಗಬಾರ್ದು, ಪರಭಾರೆ ಆಗಬಾರ್ದು ಅಂತ ಪತ್ರ ಬರ್ತಿದ್ದಾರೆ. ಅಫಿಷಿಯಲ್ ಲೆಟರ್ ಇದೆ. ಯಾಕೆ ಅಂತಂದ್ರೆ ನಿಮ್ಗೆ ಗೊತ್ತಿದೆ, ಮಾಲೂರು ತಾಲೂಕು ಇತ್ತೀಚಿನ ದಿನಗಳಲ್ಲಿ ನಮ್ಮ ಮಂಜುನಾಥ್ ಗೌಡರು ಎಲ್ಲ ಶಾಸಕರಾದ್ಮೇಲೆ ಕೈಗಾರಿಕೆಗಳು ಬರೋದಕ್ಕೆ ಪ್ರಾರಂಭ ಆಗಿದೆ. ಇಲ್ಲಿನ ಜಮೀನೆಲ್ಲ ಕೂಡ ಬಹಳಷ್ಟು ಗಗನಕ್ಕೆ ಏರ್ತಾ ಇದೆ. ಲಾಜಿಸ್ಟಿಕ್ ಪಾರ್ಕ್ ಅಂತೆ, ಮ್ಯಾನುಫ್ಯಾಕ್ಚರಿಂಗ್, ಆನ್ಸಿಲರಿ ಯೂನಿಟ್ಸ್ ಬರ್ತಾ ಇದೆ, ಅನೇಕ ಇಂಡಸ್ಟ್ರೀಸ್ ಈ ಭಾಗದಲ್ಲಿ ಬರ್ತಾ ಇದೆ. ಯಾವಾಗಲೂ ಜಮೀನಿನ ಬೆಲೆ ಜಾಸ್ತಿ ಆದಾಗ ಫಸ್ಟ್ ಅಲ್ಲಿ ಯಾರು ಬರ್ತಾರೆ ಅಂದ್ರೆ ರಿಯಲ್ ಎಸ್ಟೇಟ್ ಮಾಫಿಯಾ ಬರ್ತಾರೆ. ಅದ್ರ ಜೊತೆಗೆ ಯಾರು ಬರ್ತಾರೆ? ಬಂಡವಾಳಶಾಹಿಗಳು ಬರ್ತಾರೆ. ದೊಡ್ಡಬಳ್ಳಾಪುರ ಇಲ್ಲ, ಹೊಸಕೋಟೆ ಇಲ್ಲ, ಈಗ ಶಿಡ್ಲಘಟ್ಟ, ಚಿಂತಾಮಣಿ ಫಲವತ್ತಾಗಿರುವಂತ ಭೂಮಿಗಳು. ಶಿಡ್ಲಘಟ್ಟದಲ್ಲಿ ಜಂಗಮಕೋಟೆ ಹೋಬಳಿ, ಯಾವ್ದಾದ್ರು ಒಂದು ಹೋಬಳಿ ಅತ್ಯಂತ ಫಲವತ್ತತೆಯಿಂದ ಜಮೀನಿದ್ರೆ ಕೃಷಿ ಜಮೀನು, ಅದು ಜಂಗಮಕೋಟೆ. ಅದನ್ನ 2,500 ಎಕರೆಗಳನ್ನ ಇವತ್ತು ಇವರು ಒತ್ತುವರಿ ಮಾಡುವಂತ ಕೆಲಸ ಮಾಡಿ, ಭೂಸ್ವಾಧೀನ ಮಾಡಿ, ಇವತ್ತು ರೈತರಿಗೆ ಇವತ್ತು ಅವರ ಹೊಟ್ಟೆ ಮೇಲೆ ಹೊಡೆಯುವಂತ ಕೆಲಸ ಮಾಡ್ತಾ ಇದ್ದಾರೆ. ನಾನು ಹೇಳಿದೆ ಇವರಿಗೆ, ನೀವು ಕೈಗಾರಿಕೆಗಳನ್ನ ಮಾಡಬೇಕು ಅಂತಿದ್ರೆ ಇವಾಗ ಪಕ್ಕದಲ್ಲಿ ಆಂಧ್ರ ಪ್ರದೇಶ ಮಾಡ್ತಾ ಇದ್ದಾರೆ. ವಿಜಯವಾಡ ಎಲ್ಲಿದೆ, ಅಮರಾವತಿ ಎಲ್ಲಿದೆ, ರಾಯಲಸೀಮಾದಲ್ಲಿ ಇಂಡಸ್ಟ್ರೀಸ್ ತರ್ತಾವ್ರೆ, ವೈಜಾಗ್ಗೆ ಇಂಡಸ್ಟ್ರಿ ತಗೊಂಡು ಹೋಗ್ತಾವ್ರೆ. ಪಕ್ಕದಲ್ಲಿ ನೋಡಿ ಕಲೀರಿ. ಒಂದು ರಾಜ್ಯನ ಹೆಂಗೆ ಬೆಳೆಸ್ಬೇಕು, ಹೆಂಗ್ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಪಕ್ಕದ ನೆರೆಯ ಆಂಧ್ರ ಪ್ರದೇಶವನ್ನು ನೋಡಿ. ಚಂದ್ರಬಾಬು ಅವರು ಯಾವ ರೀತಿ ಸರ್ವಾಂಗೀಣವಾಗಿ ಒಂದು ರಾಜ್ಯವನ್ನ ಬೆಳೆಸುವಂತ ಪರಿ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ನೋಡಿ, ನೀವೆಲ್ಲ ಕೂಡ ಗ್ರಾಮಾಂತರ ಜಿಲ್ಲೆ, ನಮ್ಮ ದೇವನಹಳ್ಳಿಯ ಸುತ್ತಮುತ್ತಲಿನ ಎಲ್ಲ ತಾಲೂಕುಗಳನ್ನ ನೀವು ಹಾಳು ಮಾಡುವಂತ ಕೆಲಸ ಮಾಡ್ತಾ ಇದ್ದೀರಿ. ಅದರಲ್ಲಿ ಕೂಡ ನಾನು ಹೇಳ್ತೇನೆ, ಇವರುಗಳೇ ಖರೀದಿ ಮಾಡೋದು, ಇವರೇ KIDBಗೆ ಸರೆಂಡರ್ ಮಾಡೋದು, ಅದು ಒಂದು ದಂಧೆ. ಈಗ ಕಪ್ಪು ಹಣನ ವೈಟ್ ಮನಿ ಮಾಡ್ಕೊಳ್ಳುವಂತ ಬಹಳ ಸುಲಭವಾಗಿರ್ತಕ್ಕಂತ ಇದು ಒಂದು ಮಾರ್ಗ ಕಂಡಿಟ್ಕೊಂಡವ್ರು. ಹೊಸ ಮಾಡೆಲ್ ಇದು. 50-60 ಲಕ್ಷಕ್ಕೆ ತಗೊಳ್ಳೋದು, 1.5 ಕೋಟಿ 2 ಕೋಟಿ KIDB 2 ತಿಂಗಳಲ್ಲಿ. ಇದೆಲ್ಲ ನಮ್ ಸರ್ಕಾರ ಬಂದ ಮೇಲೆ ಸುಮ್ನೆ ಬಿಡೋದಿಲ್ಲ. ಯಾವ ರೀತಿ ತನಿಖೆ ಮಾಡಿಸ್ತೀವಿ ನೋಡಿ. ಆಮೇಲೆ
3 ತಿಂಗಳಿಂದ ರೈತ 30 ವರ್ಷ 100 ವರ್ಷ ಇಟ್ಕೊಂಡಿರುವಂತ ರೈತ ಅವನ್ಗೆ 50 ಲಕ್ಷ, 3 ತಿಂಗಳಲ್ಲಿ KDBಗೆ 50 ಲಕ್ಷ ತಗೊಂಡಿರುವಂತ ಇವನು ದಳ್ಳಾಳಿನೋ ಅಥವಾ ರಾಜಕೀಯ ನಾಯಕನೋ 2 ಕೋಟಿ ಅವನು. ಇದಕ್ಕಿನ್ನ ದರೋಡೆ ಆಗೋದು ನೋಡ್ಬೇಕ ನಾವು ಈ ರಾಜ್ಯದಲ್ಲಿ. ಇದು ಮುಖ್ಯಮಂತ್ರಿಗಳಿಗೆ ಕಾಣಿಸ್ತಾ ಇಲ್ವಾ? ಕಾಣಿಸ್ತಾ ಇಲ್ವೇ ಇದು ಮುಖ್ಯಮಂತ್ರಿಗಳಿಗೆ? ರೈತರ ಬಗ್ಗೆ ಇವ್ರಿಗೆಲ್ಲ ಕೂಡ ಬದ್ಧತೆ ಇದೆಯಾ? ರಾಜ್ಯಪಾಲರ ಬಗ್ಗೆ ಅತ್ಯಂತ ನೀಚವಾಗಿ ನೀವು ನಡ್ಕೊಂಡಿದ್ದೀರಿ. ಇವತ್ತು ಇದಕ್ಕೆ ನೀವು ಬೇಸರ ಕ್ಷಮೆಯನ್ನ ಈ ರಾಜ್ಯದ 6.5 ಕೋಟಿ ಜನರ ಮುಂದೆ ನೀವು ಕೇಳಬೇಕು. ಅದು ಮುಖ್ಯಮಂತ್ರಿಗಳೇ ಕೇಳಬೇಕು ಅಂತ ಹೇಳಿ ನಾನು ಆಗ್ರಹ ಮಾಡ್ತೀನಿ. ಇವರ ಲೀಡರ್, ಮುಖ್ಯಮಂತ್ರಿಗಳೇ ಇದಕ್ಕೆ ಜವಾಬ್ದಾರರು. ಇವರ ಲೀಡರ್ ಆಫ್ ದ ಹೌಸ್, ಆ ಮನೆಯ ನಾಯಕರಾಗಿದ್ದಂತವ್ರು ನೀವು. ನಿಮ್ ಮುಂದೆ ನಡೆದಿದೆ ಅಂದ್ರೆ ನಿಜವಾಗಿಯೂ ಕೂಡ ನಾವೆಲ್ಲ ಕೂಡ ತಲೆ ತಗ್ಸ್ಬೇಕಾಗಿರುವಂತ ವಿಚಾರ. ಹನ್ಸ್ರಾಜ್ ಭಾರದ್ವಾಜ್ ಅವರಿದ್ರು, ಕಾಂಗ್ರೆಸ್ ಸರ್ಕಾರ ಇದ್ದಾಗ ರಾಜ್ಯಪಾಲರಾಗಿದ್ರು. ಅವರು ಇದೇ ರೀತಿ ಓದಿರ್ಲಿಲ್ವಾ? ಅವತ್ತು ಬಿಜೆಪಿ ಸರ್ಕಾರ ಐತಪ್ಪ, ಅವ್ರು ಹೇಳಿದ್ದನ್ನೆಲ್ಲ ಅವ್ರು ಓದಿದ್ರ? ನೀವಿದ್ರಿ ಅವಾಗ, ನಾನೇನ್ ಇರ್ಲಿಲ್ಲ. ಆಗ ನಾವು ಇದೇ ರೀತಿ ಬಿಜೆಪಿ ಸರ್ಕಾರ ಇದ್ದಾಗ ಬಿಜೆಪಿ ಅವ್ರು ನಡ್ಕೊಂಡ್ರ ಅವ್ರ ವಿರುದ್ಧ? ಯಾರು ನಡ್ಕೊಂಡ್ಲಿಲ್ಲ. ಇದೇನು ಮೊದಲು ತಿಳ್ಕೊಂಡು ವ್ಯವಹರಿಸ್ಬೇಕು. ಇವ್ರಿಗೆ ಏನ್ ಬೇಕೋ ಅದು ಮಾಡಕ್ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಕಾರ್ಯಕರ್ತರು ವಿಶೇಷವಾಗಿ ನಾನು ಮನವಿ ಮಾಡ್ತೇನೆ, ವಿಬಿಜಿ ರಾಮ್ಜಿ ಅನ್ನುವಂತ ಕಾಯ್ದೆ ಗ್ರಾಮೀಣ ಭಾರತದ ವಿಕಸಿತ ಭಾರತ ಆಗಲಿಕ್ಕೆ ಒಂದು ಪ್ರಥಮ ದೊಡ್ಡ ಹೆಜ್ಜೆ ಅಂತ ನಾವು ಇವತ್ತೆಲ್ಲ ಕೂಡ ಇದನ್ನ ಅರ್ಥೈಸ್ಕೋಬೇಕು, ಅರ್ಥ ಮಾಡ್ಕೊಳ್ಬೇಕು. ನಾವು ಮುಂದೆ ಬರುವಂತ ದಿನಗಳಲ್ಲಿ ನಮ್ಮ ಮಂಜುನಾಥ್ ಗೌಡ್ರಿಗೂ ಕೂಡ ನಾನು ಮನವಿ ಮಾಡ್ತೇನೆ, ನಿಮ್ ಕ್ಷೇತ್ರಗಳಲ್ಲಿ ಮುನ್ಸ್ವಾಮಿ ಅವರು ಎಲ್ಲರೂ ಕೂಡ ಇದನ್ನ ನಾವು ಅನೇಕ ರೀತಿಯಲ್ಲಿ ಜನಸಾಮಾನ್ಯರಿಗೆ ವಿಬಿಜಿ ರಾಮ್ಜಿ ಕಾಯ್ದೆಯ ಉಪಯೋಗಗಳೇನು, ಇದರಿಂದ ಸುಧಾರಣೆಗಳೇನಾಗ್ತಾ ಇದೆ, ಯಾವ ರೀತಿ ಉತ್ತಮ ಆಗ್ತದೆ ಅನ್ನೋದ್ರ ಬಗ್ಗೆ ನಾವು ಇನ್ನಷ್ಟು ಅರಿವು ಮೂಡಿಸುವಂತ ಕಾರ್ಯಕ್ರಮ ನಾವು ಎಲ್ಲ ನಮ್ಮ ಪಕ್ಷದಿಂದ ನಾವು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಇವತ್ತು ಎಲ್ಲ ಮುಖಂಡರಿಗೆ, ವಿಶೇಷವಾಗಿ ನಮ್ಮ ಮಂಜುನಾಥ್ ಗೌಡ್ರು, ನಮ್ಮ ಅಧ್ಯಕ್ಷರು ಎಲ್ಲ ಕೂಡ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನ ಮಾಡಿರೋದಕ್ಕೆ ವಿಶೇಷವಾಗಿ ನಿಮಗೆ ವಂದನೆಗಳನ್ನು ತಿಳಿಸಿ ನಾನು ಮಾತು ಮುಗಿಸ್ತೀನಿ. ಇದಾದ್ಮೇಲೆ ನಮ್ಮ ಸುದ್ದಿಗೋಷ್ಠಿ ಇಲ್ಲೇನಾ? ನಮಸ್ಕಾರ, ಎಲ್ರಿಗೂ ನಮಸ್ಕಾರ.